ನೆನ್ನೆ ನಾನು ಆಫೀಸ್ನಲ್ಲಿ ಹೇಳ್ತಿದ್ದೆ, ನಾಳೆ ಸಂಜೆ ಲೇಟಾಗಿ ಬರ್ತೀನಿ ನಾನು ಅಂತ. ಯಾವ ಕಡೆ ಪ್ರಯಾಣ ಅಂದರು ನಮ್ಮ ಸಿಬ್ಬಂದಿ. ನಾನು ಹೇಳಿದೆ, ಕೊಂಡೆ ಊರು ಮಠದಲ್ಲಿ ಕಾರ್ಗಿಲ್ ವಿಜಯ ದಿವಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅವ್ರು ಆಶ್ಚರ್ಯದಕ್ಕೆ, ಏನು ಮಠದಲ್ಲಿ ಕಾರ್ಗಿಲ್ ವಿಜಯೋತ್ಸವನ ಅಂದರು ಅವರು. ಹೌದು ಅಂದೆ. ಮಠದಲ್ಲಿ ಏನು ಕಾರ್ಗಿಲ್ ವಿಜಯೋತ್ಸವ? ಅವರ ಪ್ರಶ್ನೆ ಹೆಂಗಿತ್ತು ಅಂದರೆ, ಪೂಜೆ ಪುನಸ್ಕಾರ ಹೋಮ ಹವನ ಮಾಡ್ಕೊಂಡಿರ್ಬೇಕು ಮಠದಲ್ಲಿ, ಅಲ್ಲೇನು ಯುದ್ಧದ ವಿಜಯೋತ್ಸವ ಆಚರಿಸೋದು ಅನ್ನುವ ಪ್ರಶ್ನೆಯನ್ನು ಅವ್ರು ಕೇಳಿದ್ರು. ಭಾರತೀಯರನ್ನು ಭಾರತದ ಇತಿಹಾಸದಿಂದ ಡಿಸ್ಕನೆಕ್ಟ್ ಮಾಡಲಾಗಿದೆ ಅಂತ ಅನಿಸೋದು ಇದೇ ಕಾರಣಕ್ಕೆ. ಭಾರತದಲ್ಲಿ ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಯಾವತ್ತೂ ಪ್ರತ್ಯೇಕ ಆಗಿರಲಿಲ್ಲ. ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಪ್ರತ್ಯೇಕ ಆಗಿರಲಿಲ್ಲ. ಅದರಲ್ಲೂ ಶಂಕರಾಚಾರ್ಯರ ನಾಡು ಕೇರಳದಲ್ಲಿ ಯಾವ ಶಂಕರಾಚಾರ್ಯರು ಈ ದೇಶದ ಸಂಸ್ಕೃತಿಯ ಉಳಿವಿಗೆ, ಸನಾತನದ ಉಳಿವಿಗೆ ಮಠ, ದೇವಸ್ಥಾನ, ಸಂಸಾರ ಅವುಗಳ ಪರಿಭಾಷೆಯ ಪೀಠಿಕೆಯನ್ನು ಹಾಕಿಕೊಟ್ಟರು, ಅದೇ ಶಂಕರಾಚಾರ್ಯರು ದಶನಾಮಿ ಅಖಾಡಗಳನ್ನು ನಿರ್ಮಿಸಿದರು. ಧರ್ಮಕ್ಕೆ, ಸಂಸ್ಕೃತಿಗೆ, ಆಚರಣೆಗಳಿಗೆ, ಸಂಪ್ರದಾಯಗಳಿಗೆ ತೊಂದರೆ ಬಂದಾಗಲೆಲ್ಲ ಆ ದಶನಾಮಿ ಅಖಾಡದ ಸಾಧುಗಳು ನಿಂತ್ಕೊಂಡು ಬಡದಾಡಿದ್ದಾರೆ, ಯುದ್ಧಗಳನ್ನು ಮಾಡಿದ್ದಾರೆ. ಸಾಧುಗಳು ನಡೆಸಿದ ಯುದ್ಧದ ಇತಿಹಾಸ ದೊಡ್ಡದಿದೆ ರೀ ಈ ದೇಶದಲ್ಲಿ. ಇಂಥ ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಒಂದು ಮಠದಲ್ಲಿ ಆಗ್ತಾ ಇದೆ ಅಂದರೆ, ಒಂದು ನ್ಯೂಸ್ ಚಾನಲ್ನ ಸಿಬ್ಬಂದಿಗೆ ಆಶ್ಚರ್ಯ ಆಗುತ್ತಂದರೆ ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಕತ್ತರಿಸಿರಬಹುದು ಆ ಇತಿಹಾಸದಿಂದ ನಮ್ಮನ್ನು ಅಂತ. ಈ ದೇಶದಲ್ಲಿ ನಾಗಾ ಸಾಧುಗಳು ಅಯೋಧ್ಯೆಯಲ್ಲಿ ಮಾಡಿದ ಹೋರಾಟ, ಕಾಶಿ ಮಥುರಾಗಳಲ್ಲಿ ಮಾಡಿದ ಹೋರಾಟ ಎಂಥದ್ದಿತ್ತು ಅನ್ನೋದನ್ನು ತಿಳ್ಕೋಬೇಕು ಒಂದು ಸಲ ನಾವು. ಶಸ್ತ್ರ ಮತ್ತು ಶಾಸ್ತ್ರ ಅವಿನಾಭಾವ ಸಂಬಂಧ ಇತ್ತು. ಅದೇ ಕಾರಣಕ್ಕೆ ಕೊಂಡೆ ಊರು ಮಠದಿಂದ ಸೈನ್ಯಕ್ಕೆ ಸೇರಿಕೊಳ್ಳುವ ಆಸಕ್ತಿ ಇರುವ ಯುವಕರಿಗೆ ತರಬೇತಿ ಕೊಡಲಾಗುತ್ತೆ ಅಂತ ಹೇಳಿದಾಗ ನನಗೇನೂ ಆಶ್ಚರ್ಯ ಅನ್ನಿಸ್ಲಿಲ್ಲ. ಮತ್ತು ಇತಿಹಾಸದೊಂದಿಗೆ ಬೆರೀತಾ ಇದೆ ಮಠ ಅನ್ನಿಸ್ತು ಅಷ್ಟೇ. ಆಶ್ಚರ್ಯ ಯಾರಿಗಾದರೂ ಆದರೆ ಅವ್ರ ಹಣೆ ಬರೋದು. ನನಗೇನೂ ಆಶ್ಚರ್ಯ ಆಗಲಿಲ್ಲ. ಬಹಳ ಸ್ತುತ್ಯಾರವಾದಂಥ ಕೆಲಸ. ಇತ್ತೀಚೆಗೆ ಅಣ್ಣಾಮಲೆಯವರು ಒಂದು ಮಾತನಾಡಿದ್ದು ಕೇಳಿಕೊಂಡೆ ನಾನು. ಹಿಂದೊಂದು ವೇದಿಕೆಯ ಮೇಲೂ ಪ್ರಸ್ತಾಪ ಮಾಡಿದೆ. ಸಮಾಜದಲ್ಲಿ ನಾವು ಏನೇನೋ ಗಳಿಸಿರ್ತೀವಿ, ಹಣ, ಪ್ರತಿಷ್ಠೆ, ಆಸ್ತಿ, ವಾಹನ, ಕಟ್ಟಡಗಳು, ಕಚೇರಿಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳು, ಏನೇನೋ ಗಳಿಸಿರ್ತೀವಿ. ಅದು ಎಲ್ಲದಕ್ಕೂ ಎಲ್ಲಿಯ ತನಕ ಬೆಲೆ ಅಂದರೆ ನಾವು ಸುರಕ್ಷಿತರಾಗಿರೋ ತನಕ ಅಷ್ಟೇ, ದೇಶ ಸುರಕ್ಷಿತವಾಗಿರೋ ತನಕ ಅಷ್ಟೇ. ಒಂದು ಸಲ ನಮ್ಮ ಪ್ರಾಣಕ್ಕೆ ರಕ್ಷಣೆ ಇಲ್ಲ ಅಂತ ಆಗ್ಬಿಟ್ರೆ ನಮ್ಮ ಕೋಟ್ಯಾಂತರದ ಆಸ್ತಿ, ಹಡಗನಂಥ ಕಾರು, ಶ್ರೀಲಂಕಾದಂಥ ಮನೆ, ಯಾವುದಕ್ಕೂ ನಯಾ ಪೈಸೆ ಕಿಮ್ಮತ್ತಿಲ್ಲ. ಯಾವುದಕ್ಕೂ ನಯಾ ಪೈಸೆ ಕಿಮ್ಮತ್ತಿಲ್ಲ. ಎಷ್ಟೇ ದೊಡ್ಡ ಮಠ ಕಟ್ರಿ, ದೇವಸ್ಥಾನ ಕಟ್ರಿ, ಸುರಕ್ಷತೆ ಅನ್ನೋದು ಅಂತಿಮ. ದಟ್ ಈಸ್ ದಿ ಅಲ್ಟಿಮೇಟ್. ತುಂಬ ಸುರಕ್ಷಿತವಾಗಿರುವ ದೇಶದಲ್ಲಿ ಸ್ವಲ್ಪ ಬಡತನ, ಸ್ವಲ್ಪ ಹಸಿವು, ಸ್ವಲ್ಪ ಅನಕ್ಷರತೆ, ಓಕೆ, ನಾವಿರ್ತೀವಿ. ಸುರಕ್ಷತೆ ಅನ್ನೋದು ಅಲ್ಟಿಮೇಟು. ಅಣ್ಣಾಮಲೆ ಹೇಳಿದಂಥ ಈ ಮಾತು ನನಗೆ ಯಾಕೆ ಸತ್ಯ ಅನಿಸುತ್ತೆ ಅಂದರೆ, ಅಂಥ ಅಸುರಕ್ಷಿತ ದೇಶಗಳನ್ನು ನೋಡಿ ಬಂದಿದ್ದೀನಿ. ಆ ದೇಶಗಳ ರಣರಂಗದಲ್ಲಿ ನಿಂತ್ಕೊಂಡು ನಾನು ವರದಿ ಮಾಡಿದ್ದೀನಿ, ಬ್ಯಾಟಲ್ ಫೀಲ್ಡ್ನಲ್ಲಿ ನಿಂತ್ಕೊಂಡು ನಾನು ವರದಿ ಮಾಡಿದ್ದೀನಿ. ನನಗೆ ಗೊತ್ತು ಅಲ್ಲಿನ ಹಣೆ ಬರಹ ಏನು ಅಂತ. ಅಂಥ ಸುರಕ್ಷತೆಯನ್ನು ನಿರ್ಮಾಣ ಮಾಡಿದ್ಯಾರು ಅಂದರೆ, ಯಾವತ್ತಾದರೂ ದಿಲ್ಲಿಗೆ ಹೋದರೆ ಆ ಸೈನಿಕ ಸ್ಮಾರಕ ಒಂದು ಸಲ ಹೋಗಿ ಬನ್ನಿ. ಸ್ಮಾರಕಕ್ಕೆ 23,000 ಹೆಸರುಗಳಿದ್ದಾವೆ. ಅದರ ಮೇಲೆ 23,000 ಮಾರ್ಟೈರ್ಸ್, 23,000 ಹುತಾತ್ಮರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸ್ವತಂತ್ರ ಭಾರತದ ಸೇನೆಯಲ್ಲಿ ಪ್ರಾಣಾರ್ಪಣೆಗೈದಂಥ 23,000 ಯೋಧರ ಹೆಸರುಗಳನ್ನು ಕೆತ್ತಿಡಲಾಗಿದೆ. ಅವರ ಕಾರಣಕ್ಕಾಗಿ, ಅವರ ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಇವತ್ತು ಹಿಂಗೆ ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು ನಾವು. ಅವರ ತ್ಯಾಗ ಬಲಿದಾನದ ಕಾರಣಕ್ಕಾಗಿ. ತುಂಬ ಕಡೆ ಹೇಳ್ತೀನಿ ನಾನು, ಸ್ವಾತಂತ್ರ್ಯ ಯಾವತ್ತೂ ಸುಮ್ಮನೆ ಬರೋದಿಲ್ಲ, ಪುಗ್ಸಟ್ಟೆ ಬರೋದಿಲ್ಲ ಸ್ವಾತಂತ್ರ್ಯ. ಅದಕ್ಕೊಂದು ಬೆಲೆ ತರಬೇಕಾಗತ್ತೆ.
ಡೇಲ್ ಕಾರ್ನೆಗಿ ಅನ್ನುವ ಲೇಖಕ ಹೇಳ್ತಾನೆ, ನಿಮಗೆ ಏನು ಬೇಕು ಹೇಳ್ರಿ ಜಗತ್ತಿನಲ್ಲಿ, ಅದು ರೆಡಿಯಾಗಿದೆ, ಪೇ ದ ಪ್ರೈಸ್ ಆ್ಯಂಡ್ ಟೇಕ್ ಇಟ್ ಅಂತ. ಪೇ ದ ಪ್ರೈಸ್ ಆ್ಯಂಡ್ ಟೇಕ್ ಇಟ್. ಇಂಡಿಪೆಂಡೆನ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ರೈಸ್. ಸ್ವಾತಂತ್ರ್ಯಕ್ಕೂ ಅದರದೇ ಆದ ಬೆಲೆ ಇದೆ. ಆ ಬೆಲೆ ತೆತ್ತ ನಂತರ ಬಂದಿರುವುದು ಸ್ವಾತಂತ್ರ್ಯ. ಸುಭಾಷ್ ಚಂದ್ರ ಬೋಸರು 60,000 ಸೈನಿಕರ ಸೇನೆ ಕಟ್ಕೊಂಡು ಬಂದಾಗ ಅದರಲ್ಲಿ 26,000 ಸೈನಿಕರು ಹುತಾತ್ಮರಾದ್ರಿ. 26,000 ಸೈನಿಕರ ಹುತಾತ್ಮರಾದ್ರು. ಅದರಲ್ಲಿ ಅದನ್ನು ಸ್ವಾತಂತ್ರ್ಯಕ್ಕೆ ತೆತ್ತ ಬೆಲೆ ಅಂತ ಕನ್ಸಿಡರ್ ಮಾಡೋದು ಬೇಡವಾ? ಅಲ್ವಾ? ಅದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತೆತ್ತ ಬೆಲೆ ಅಲ್ವಾ? ಅಂಥ ಎಷ್ಟು ಬಲಿದಾನಗಳ ಕಥೆಗಳನ್ನು ಹೇಳಲಿ ನಾನು. ಅಂಥ ಬಲಿದಾನದ ನಂತರ ನಮಗೊಂದು ಸ್ವಾತಂತ್ರ್ಯ ಬಂತು. ಬಂದಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಗಡಿಯಲ್ಲಿ ಇವತ್ತಿಗೂ ನಾವು ಹದಿಹರೆಯದ ಯುವಕರ ಬೆಲೆ ತರ್ತಾ ಇದ್ದೀವಿ, ಅವರ ಪ್ರಾಣಗಳ ಬೆಲೆ ತರ್ತಾ ಇದ್ದೀವಿ. ಅಂಥ 23,000 ಯೋಧರ ಹೆಸರುಗಳನ್ನು ಹುತಾತ್ಮ ಸೈನಿಕ ಸ್ಮಾರಕದಲ್ಲಿ ಕೆತ್ತಿಡಲಾಗಿದೆ. ಯಾವತ್ತಾದರೂ ದಿಲ್ಲಿಗೆ ಹೋದರೆ ನೋಡಿಕೊಂಡು ಬನ್ನಿ. ಅವರ ಪ್ರಾಣಾರ್ಪಣೆಗೈದದ್ದು ಯಾವುದಕ್ಕೆ ಅಂದರೆ ನಾವು ನೀವು ಹಿಂಗೆ ಆರಾಮಾಗಿರಬೇಕು ಅನ್ನುವ ಕಾರಣಕ್ಕಾಗಿ, ಹಿಂಗೆ ಆರಾಮಾಗಿರಬೇಕು ಅನ್ನುವ ಕಾರಣಕ್ಕಾಗಿ. ಅಂಥ ಸೈನಿಕರನ್ನು, ಆ ವೀರ ಯೋಧರನ್ನು ಕಾರ್ಗಿಲ್ ವಿಜಯೋತ್ಸವದ 26ನೇ ವರ್ಷದ ದಿನ ಸ್ಮರಿಸಿಕೊಳ್ತಾ ಇದ್ದೀವಿ. ಇದೊಂದು ಕೃತಜ್ಞ ಸಮಾಜದ ಲಕ್ಷಣ. ಒಂದು ಸೊಸೈಟಿ ಥ್ಯಾಂಕ್ಫುಲ್ ಆಗಿದೆ ಹುತಾತ್ಮ ಯೋಧರ ಬಗೆಗೆ ಅನ್ನುವುದರ ಲಕ್ಷಣ ಇದು. ಈ ರೀತಿ ಅಮರ್ ಜವಾನ್ ಸ್ಮಾರಕದ ಪ್ರತಿಕೃತಿಗಳಿಗೆ ಅನೇಕ ಕಡೆಗಳಲ್ಲಿ ನಾನು ಗೌರವ ಕೊಟ್ಟಿದ್ದೀನಿ, ಅನೇಕ ಕಡೆಗಳಲ್ಲಿ. ಹೀಗೆ ಗೌರವ ಕೊಡುವಾಗಲೆಲ್ಲ 2012ರ ಮುಂಬೈ ಆಜಾದ್ ಮೈದಾನದ ಘಟನೆ ನನಗೆ ನೆನಪಾಗತ್ತೆ. 2012 ಮುಂಬೈ ಆಜಾದ್ ಮೈದಾನದ ಘಟನೆ. ಯಾವುದೋ ಕಾರಣಕ್ಕೆ, ಎಲ್ಲೋ ಯಾರಿಗೋ ಏನೋ ಆಗಿದೆ ಅನ್ನೋ ಕಾರಣಕ್ಕೆ ಮುಂಬೈನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂಥವರು ಈ ಅಮರ್ ಜವಾನ್ ಸ್ಮಾರಕವನ್ನು ಜಾಡಿಸಿ ಕಾಲಲ್ಲಿ ಒದ್ರು. ಜಾಡಿಸಿ ಕಾಲಲ್ಲಿ ಒದ್ರು ಈ ಅಮರ್ ಜವಾನ್ ಸ್ಮಾರಕವನ್ನು. ಅವತ್ತೂ ಅನಿಸಿತ್ತು ನನಗೆ, ಈ ದೇಶಕ್ಕೆ ಏನಾದ್ರು ಭವಿಷ್ಯ ಇದೆಯಾ? ಯಾರಿಗಾದರೂ ಆ ಘಟನೆ ಮರೆತು ಹೋಗಿದ್ರೆ ಅಥವಾ ನೀವು ನೋಡೇ ಇಲ್ಲ ಅನ್ನೋದಾದರೆ ಕೂತ್ಕೊಂಡು ಇಲ್ಲೇ ನಿಮ್ಮ ಮೊಬೈಲ್ ತೆಗೆದು ಒಂದು ಸಲ ಗೂಗಲ್ ಮಾಡ್ಕೊಳ್ಳಿ. ಆಜಾದ್ ಮೈದಾನ್ ರೈಟ್ಸ್ ಮುಂಬೈ 2012 ಅಂತ ಹಾಕಿದ್ರೆ ಫೋಟೋಗಳು ಬರ್ತಾವ್ರಿ. ಇದೇ ಸ್ಮಾರಕವನ್ನು ಜಾಡಿಸಿ ಒದ್ದಿದ್ರು. ಅವತ್ತು ಅನಿಸಿತ್ತು ನನಗೆ, ಭವಿಷ್ಯ ಏನು ನಮ್ಮದು ಅಂತ. ಆ ಫೋಟೋಗಳನ್ನು ನೋಡಿದಾಗಲೆಲ್ಲ ಅನಿಸುತ್ತೆ, ನನ್ನ ಮಕ್ಕಳು ಈ ದೇಶದಲ್ಲಿ ಒಂದು ಸುಭದ್ರವಾದ ಭವಿಷ್ಯದೊಂದಿಗೆ ಬದುಕಬಲ್ಲರ ಅನ್ನುವ ಸಂಶಯ ಬರುತ್ತೆ ನನಗೆ. ಆದರೆ ಅಂಥ 100 ಸವಾಲುಗಳನ್ನು ಎದುರಿಸಿ ಇವತ್ತಿಗೂ ನಿಂತಿರುವಂಥದ್ದು ಈ ದೇಶ. ಯಾರೋ ಕವಿ ಬರೀತಾರೆ, ಯುನಾನ್ ಮಿಸ್ರ ರೋಮ್ ಸಬ್ ಮಿಟ್ ಗಯೇ ಜಹಾಂ ಸೆ. ಯುನಾನ್ ಮಿಸ್ರ ರೋಮ್ ಸಬ್ ಮಿಟ್ ಗಯೇ ಜಹಾಂ ಸೆ, ಬಾಕಿ ಅಬ್ ತಕ್ ಹೈ ನಾಮೋ ನಿಶಾ ಹಮಾರಾ. ಆ ದೇಶಗಳೆಲ್ಲ ನಶಿಸಿ ಹೋದರೂ, ನಾಮಾವಶೇಷವಾದರೂ ಇನ್ನೂ ತನಕ ನಮ್ಮ ಅಸ್ತಿತ್ವ ಉಳ್ಕೊಂಡಿದೆ. ಹಸ್ತಿ ಮಿಟ್ತಿ ನಹಿ ಹಮಾರಿ, ನಮ್ಮ ಅಸ್ತಿತ್ವ ಅಳಿಯುವಂಥದ್ದಲ್ಲ. ಅಮರ್ ಜವಾನ್ ಸ್ಮಾರಕವನ್ನು ಜಾಡಿಸಿ ಒದ್ದು ಅಪಮಾನಿಸುವಂಥವರು 10 ಜನ ಹುಟ್ಟಿದ್ರೆ, ಹೀಗೆ ಸಂತರ ನೇತೃತ್ವದಲ್ಲಿ ಉದ್ಯಮಿಗಳ ಬೆಂಬಲದೊಂದಿಗೆ ವೀರ ಯೋಧರ, ಮಾಜಿ ಯೋಧರ ಸಮ್ಮುಖದಲ್ಲಿ ಒಬ್ಬ ಪತ್ರಕರ್ತನಿಂದ ಅದಕ್ಕೊಂದು ಸನ್ಮಾನಿಸುವ ಕಾರ್ಯಕ್ರಮವು ನಡೆಯುತ್ತಲ್ಲ, ಆವಾಗ ಮತ್ತೊಮ್ಮೆ ಹೋಪ್ಸ್ ಬರುತ್ತೆ, ಮತ್ತೊಮ್ಮೆ ಭರವಸೆ ಬರುತ್ತೆ. ಇಲ್ಲ, ಈ ದೇಶದಲ್ಲಿ ಶೂರರಿಗೆ, ವೀರರಿಗೆ ಯಾವತ್ತೂ ಕೊರತೆಯಾಗಿಲ್ಲ ಅಂತ, ಯಾವತ್ತೂ ಕೊರತೆಯಾಗಿಲ್ಲ. ನೀವು ಅಧಿಕೃತ ಲೆಕ್ಕಾಚಾರದ ಪ್ರಕಾರ ಬರೋದಾದರೆ ಕಾರ್ಗಿಲ್ ಯುದ್ಧ ಭಾರತ ಎದುರಿಸಿದ ಕಟ್ಟಕಡೆಯ ಯುದ್ಧ, ಕೊನೆ ಯುದ್ಧ ಅದೇ ಕಾರ್ಗಿಲ್. 26 ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿದ್ದಾಗ ನಾನು ಅವಾಗಷ್ಟೇ SSLC ಎಕ್ಸಾಮ್ ಬರೆದಿದ್ದೆ. ಕಾರ್ಗಿಲ್ ವಿಜಯೋತ್ಸವ ನಾನು SSLC ಮುಗಿಸಿ ಎಷ್ಟು ವರ್ಷ ಆಯಿತು ಅನ್ನೋದನ್ನು ನನಗೆ ನೆನಪಿಸುವಂಥ ದಿನ. 26 ವರ್ಷ ಆಯಿತು SSLC ಮುಗಿಸಿ. ಅದರ ಹಿನ್ನೆಲೆಯ ಬಗ್ಗೆ ನಾನೇನು ವಿಪರೀತ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ.
ಕಾರ್ಗಿಲ್ ಅನ್ನುವಂಥದ್ದು ಒಂದು ಬೆಟ್ಟದ ಹೆಸರು. ಯುದ್ಧ ನಡೆದದ್ದು ಅದೊಂದು ಬೆಟ್ಟದ ಮೇಲಲ್ಲ, ಆ ಶ್ರೇಣಿಯ ಮೇಲೆ. ಶ್ರೀನಗರ್, ಲೇಹ್, ಲದಾಖಿಗೆ ಹೋಗ್ತಾ ಇದ್ದ ಹೈವೇಯನ್ನು ಕಟ್ ಮಾಡಿ ಭಾರತಕ್ಕೂ ಲೇ ಲದಾಖ್ಗೂ ಸಿಯಾಚಿನ್ಗೂ ಸಂಪರ್ಕ ಕತ್ತರಿಸಬೇಕು ಅನ್ನುವ ದುರುದ್ದೇಶದೊಂದಿಗೆ, ಮಾರಾಮೋಸದೊಂದಿಗೆ ಬಂದು ಕುಳಿತಂಥ ಪಾಕಿಸ್ತಾನ ಸೇನೆ ಅದು ಏನೇನು ಮಾಡ್ತು ಅನ್ನುವುದರ ಕಥೆನೇ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧ ನನಗೆ ನೀವು ಕಾರ್ಗಿಲ್ಗೆ ಸಂಬಂಧಿಸಿದ ಒಂದಷ್ಟು ತಥ್ಯಗಳು ಮತ್ತು ಒಂದಷ್ಟು ಘಟನೆಗಳನ್ನಷ್ಟೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು. ಕೆಲವು ತಥ್ಯಗಳು ಮತ್ತು ಕೆಲವು ಘಟನೆಗಳು ಮಾತ್ರ. ಪ್ರಪಂಚದ ಬೇರೆ ಬೇರೆ ಮಿಲಿಟರಿ ಅಕಾಡೆಮಿಗಳಲ್ಲಿ ಕಾರ್ಗಿಲ್ ಯುದ್ಧವನ್ನು ಈಗಲೂ ಅಧ್ಯಯನ ಮಾಡ್ತಾರಂತೆ. ಈಗಲೂ ಅಧ್ಯಯನ ಮಾಡ್ತಾರೆ. ಮಿಲಿಟರಿ ಟೆಕ್ಸ್ಟ್ ಬುಕ್ ಪ್ರಕಾರ ಅದು ಭಾರತ ಗೆಲ್ಲಬಲ್ಲಂಥ ಯುದ್ಧ ಆಗಿರಲಿಲ್ಲ. ಮಿಲಿಟರಿ ಟೆಕ್ಸ್ಟ್ ಬುಕ್ ಪ್ರಕಾರ ಅದು ಭಾರತ ಗೆಲ್ಲಬಲ್ಲಂಥ ಯುದ್ಧ ಆಗಿರಲಿಲ್ಲ. ಕಾರಣ ಏನು? ಯುದ್ಧದಲ್ಲಿ ಗೆಲ್ಲುವ ಸಾಧ್ಯತೆ ಯಾರಿಗೆ ಹೆಚ್ಚಿಗೆ ಇರುತ್ತೆ ಅಂದರೆ, ಯಾರು ಜಾಗವನ್ನು ಮೊದಲು ಆಯ್ಕೆ ಮಾಡಿಕೊಳ್ತಾರೋ ಅವರು ಯುದ್ಧ ಗೆಲ್ಲೋ ಪಾಸಿಬಿಲಿಟಿ ಜಾಸ್ತಿ. ಎಲ್ಲಿ ಯುದ್ಧ ಆಗಬೇಕು ಅನ್ನೋದನ್ನು ಇಬ್ಬರು ಪೈಕಿ ಒಬ್ಬರು ನಿರ್ಧಾರ ಮಾಡ್ತಾರೆ, ಅವರು ಯುದ್ಧ ಗೆಲ್ಲೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಯಾವಾಗ ಯುದ್ಧ ಮಾಡಬೇಕು ಅನ್ನೋದನ್ನು ಇಬ್ಬರ ಪೈಕಿ ಒಬ್ಬರು ನಿರ್ಧಾರ ಮಾಡ್ತಾರೆ, ಅವರು ಯುದ್ಧ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರು ಒಂದು ಪೋಸ್ಟನ್ನು ಹಿಡ್ಕೊಂಡು ಕೂತಿರ್ತಾರೋ ಅವರು ಯುದ್ಧ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರು ಮೂಮೆಂಟ್ನಲ್ಲಿರ್ತಾರೋ ಅವರು ಯುದ್ಧ ಸೋಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯುದ್ಧ ಗೆಲ್ಲುವ ಸಾಧ್ಯತೆ 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 ಅಂತ ಏನನ್ನು ಹೇಳಿದ್ನಲ್ಲ, ಅದೆಲ್ಲವೂ ಪಾಕಿಸ್ತಾನದ ಕಡೆ ಇತ್ತು. ಎಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಿದರು, ಯಾವಾಗ ಯುದ್ಧ ಮಾಡಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಿದರು. ಅವರು ಭಾರತದ ಪೋಸ್ಟ್ಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ರು. ಅನಿವಾರ್ಯತೆ ಭಾರತದ ಸೈನಿಕರಿಗಿತ್ತು. ಒಂದೊಂದೇ ಇಂಚು, ಒಂದೊಂದೇ ಮೀಟ್ರು, ಒಂದೊಂದೇ ಕಿಲೋಮೀಟರ್ ಮುಂದೆ ಸಾಗಿ 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 ಆ ಬೆಟ್ಟಗಳನ್ನು ಹತ್ತಿ ಅಲ್ಲಿರುವ ಪಾಕಿಸ್ತಾನಿ ಸೈನಿಕನನ್ನು ಒಂದೋ ಕೊಂದು ಅಥವಾ ಓಡಿಸಿಯೋ ಆ ಪೋಸ್ಟ್ಗಳನ್ನು ಹಿಡಿದುಕೊಳ್ಳಬೇಕಾದ ಅನಿವಾರ್ಯತೆ ಇದ್ದದ್ದು ಭಾರತೀಯ ಸೈನಿಕನಿಗೆ. ಈ ಪರಿಸ್ಥಿತಿಯಲ್ಲಿ ಇದು ಭಾರತ ಗೆಲ್ಲಬಹುದಾದಂಥ ಯುದ್ಧ ಅಂತ ಮಿಲಿಟರಿ ಪರಿಣಿತರು ಯಾರಿಗೂ ಕೂಡ ಅನಿಸಿರಲಿಲ್ಲ. ಆದರೆ 550 ಸೈನಿಕರ ಆಸುಪಾಸಿನ ಬಲಿದಾನವನ್ನು ಕೊಟ್ಟು ಭಾರತ ಆ ಯುದ್ಧವನ್ನು ಗೆದ್ದುಕೊಳ್ತು. ಇವತ್ತಿಗೂ ಕೂಡ ಅದನ್ನು ಅಧ್ಯಯನ ಮಾಡಲಾಗತ್ತೆ. ಇದು ಶೌರ್ಯ ಅಲ್ಲದೆ ಹೋದರೆ ಇನ್ನೇನೂ ಅಲ್ಲ. ಶೌರ್ಯ, ನೀವು ಆಯುಧಗಳು ಏನೇನು ಬಳಸಿದ್ರು, ವಾಯುಸೇನೆಯ ಸಹಾಯ, ಅದೆಲ್ಲವೂ ಸೆಕೆಂಡರಿ. ಎದೆಯಲ್ಲಿನ ಶೌರ್ಯ ಮಾತ್ರ ಆ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಇತ್ತು. ಅಂಥ ಯುದ್ಧವನ್ನು ಭಾರತ ಗೆದ್ದು ತೋರಿಸ್ತು. ನನಗೆ ಯುದ್ಧ ಅಂದ ತಕ್ಷಣ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಅವರು ಬರೆದಿರುವಂಥ ಹಿಮಾಲಯನ್ ಬ್ಲಂಡರ್ ಪುಸ್ತಕ ನೆನಪಾಗತ್ತೆ. ಅದರ ಮುನ್ನುಡಿಯಲ್ಲೇ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಬರೀತಾರೆ, ಒಂದು ಯುದ್ಧ ಅಂದರೆ ಕೇವಲ ಮಿಲಿಟ್ರಿ ಎಷ್ಟರ ಮಟ್ಟಿಗೆ ತಯಾರಾಗಿತ್ತು, ಆಯುಧಗಳನ್ನು ಎಷ್ಟರ ಮಟ್ಟಿಗೆ ತಗೊಂಡಿದ್ರು, ಸೈನಿಕರು ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ತಯಾರಾಗಿದ್ದರು ಅಂತಲ್ಲ. ಒಂದು ಯುದ್ಧ ಅಂದರೆ ಆ ಯುದ್ಧವನ್ನು ಎದುರಿಸೋದಕ್ಕೆ ದೇಶ ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ತಯಾರಾಗಿತ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಹಾಗೆ ತಯಾರು ಮಾಡುವ ಕೆಲಸದಲ್ಲಿ ಮಾಧ್ಯಮಗಳ ಜವಾಬ್ದಾರಿ ತುಂಬ ದೊಡ್ಡದು ಅಂತ ಬರೆದಿದ್ರು ಅವರು. ಮಾಧ್ಯಮಗಳ ಜವಾಬ್ದಾರಿ ತುಂಬ ದೊಡ್ಡದು ಅಂತ. ಸ್ವಲ್ಪ ಡಿವಿಯೇಷನ್ ಆಗಿ 1962 ಭಾರತ ಚೀನಾ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ನಾನು. ಬ್ರಿಗೇಡಿಯರ್ ಜಾನ್ ಪಿ ದಳವಿ ಬರೆದರು, ಭಾರತ ಯಾಕೆ ಅಷ್ಟು ಹೀನಾಯವಾಗಿ ಆ ಯುದ್ಧದಲ್ಲಿ ಸೋತು ಬಿಡ್ತು, ಯಾಕೆ ಭಾರತೀಯ ಸೈನಿಕರು ಬಂದೂಕು ಎತ್ಕೊಂಡು ಹೋಗಿ ಸರೆಂಡರ್ ಆಗೋ ಪರಿಸ್ಥಿತಿಗೆ ಬಂತು ಅಂತ ಹೇಳುವಾಗ, ಮಿಲಿಟ್ರಿಯಲ್ಲಾದ ತಪ್ಪುಗಳನ್ನು ಬರಿತಾ ಬರಿತಾ ಭಾರತೀಯ ಮಾಧ್ಯಮಗಳು ಏನು ತಪ್ಪು ಮಾಡಿದ್ವು ಅನ್ನೋದನ್ನು ಬರೆದ್ರು ಅವರು. ಭಾರತೀಯ ಮಾಧ್ಯಮಗಳು ಏನು ತಪ್ಪು ಮಾಡಿದ್ವು ಅಂತ. ಹಿಂದಿ ಚೀನಿ ಭಾಯಿ ಭಾಯಿ, ಹಿಂದಿ ಚೀನಿ ಭಾಯಿ ಭಾಯಿ, ಅದೊಂದು ಸಮೂಹ ಸನ್ನಿಯನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ವು ಮಾಧ್ಯಮಗಳು ಅಂತ. ಸತ್ಯವಾದ ಮಾತನ್ನಿಸ್ತು ಅದು. ನನಗೆ ಆತಂಕ ಇದ್ದದ್ದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಅಂಥದ್ದೊಂದು ಸಮೂಹ ಸನ್ನಿ ಕ್ರಿಯೇಟ್ ಆಗಿತ್ತು. ಭಾರತ ಪಾಕಿಸ್ತಾನದ ಮಧ್ಯದ ಸಂಬಂಧಗಳು ಅತ್ಯುತ್ತಮ ಅನ್ನುವ ಸಿಚುವೇಶನ್ ಅದು. ನಮಗೆ ನೆನಪಿದೆ, ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು, ಸಂಜೋತಾ ಎಕ್ಸ್ಪ್ರೆಸ್ ಟ್ರೈನ್ ಬಿಟ್ಟರು, ಅಮೃತ್ಸರದಿಂದ ಲಾಹೋರಿಗೆ ಬಸ್ ಹೋಯಿತು, ದಿಲ್ಲಿ ಲಾಹೋರ್ ಬಸ್ ಹೋಯಿತು. ಭಾರತದ ಆಯ್ದ ಪ್ರಭಾವಿಗಳನ್ನೆಲ್ಲ ಕರ್ಕೊಂಡು ಸ್ವತಃ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋದರು, ನವಾಜ್ ಶರೀಫ್ರನ್ನು ಭೇಟಿಯಾದರು. ಭಾರತ ಪಾಕಿಸ್ತಾನದ ಸಂಬಂಧಗಳ ದೃಷ್ಟಿಯಿಂದ ಪೀಕ್ ಪೀರಿಯಡ್, ಅದು ಅತ್ಯುತ್ತಮವಾದ ಅವಧಿ ಅದು. ಆದರೆ
ನಮ್ಮ ಕಡೆ ಹಿರಿಯರು ಹೇಳ್ತಾರೆ, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋ ವಿಷಯದಲ್ಲಿ ಸತ್ಯವಾದ ಮಾತು. ವಾಜಪೇಯಿ ನಂಬಬಾರದವ್ರನ್ನ ನಂಬಿದ್ರು. ಈ ಕಡೆ ಲಾಹೋರ್ನಲ್ಲಿ ಶಾಂತಿ ಸಹಬಾಳ್ವೆಯ ಮಾತುಕತೆ ನಡೀತಾ ಇದ್ದರೆ, ಆ ಕಡೆ ಪಾಕಿಸ್ತಾನದ ಜನರಲ್ ಮುಷರ್ರಫ್ ಭಾರತದ ಸೈನಿಕ ನೆಲೆಗಳನ್ನು ಹಿಡ್ಕೊಳ್ಳೋದಕ್ಕೆ ಪಾಕಿಸ್ತಾನಿ ಸೈನಿಕರನ್ನು ಕಳಿಸಿಬಿಟ್ಟಿದ್ದ. ಚಳಿಗಾಲದಲ್ಲಿ ಭಾರತೀಯ ಪೋಸ್ಟ್ಗಳನ್ನು ಖಾಲಿ ಮಾಡಿ ಭಾರತದವರು ಈ ಕಡೆ ಬರ್ತಿದ್ರು, ಪಾಕಿಸ್ತಾನದ ಪೋಸ್ಟ್ಗಳನ್ನು ಖಾಲಿ ಮಾಡಿ ಪಾಕಿಸ್ತಾನಿಯರು ಆ ಕಡೆ ಬರ್ತಾಯಿದ್ರು. 1999ರಲ್ಲಿ ಅದಾಗಲಿಲ್ಲ. ಪಾಕಿಸ್ತಾನಿ ಸೈನಿಕರ ಕೆಳಗಿಳಿದು ಹೋದಂಗೆ ಮಾಡಿ ಮತ್ತೆ ವಾಪಸ್ ಬಂದುಬಿಟ್ರು. ಯಾವಾಗ ಏಕಾಏಕಿ ಯುದ್ಧ ಅನ್ನೋದು ಶುರುವಾಯ್ತಲ್ಲ, ಮೊದಲು ಒಂದು 5-6 ಭಯೋತ್ಪಾದಕರು ಬಂದಿರಬೇಕು ಅಂತಂದರು. ಆಮೇಲೆ 2 ಹೆಲಿಕಾಪ್ಟರ್ ಕಳಿಸಿ ಏರ್ ರೆಕ್ಕಿ ಮಾಡ್ತಿದ್ರು. ಇಲ್ಲ, ಒಂದು 20-25 ಭಯೋತ್ಪಾದಕರಿದ್ದಾರೆ ಅಂದರು. ನಿಧಾನವಾಗಿ ಗೊತ್ತಾಗಿದ್ದು ನೂರಾರು ಸಂಖ್ಯೆಯಲ್ಲಿದ್ದಾರೆ, ಅವರು ಭಯೋತ್ಪಾದಕರಲ್ಲ, ಪಾಕಿಸ್ತಾನದ ರೆಗ್ಯುಲರ್ ಆರ್ಮಿ ಅನ್ನೋದು ಗೊತ್ತಾಗಿದ್ದ. ಆಮೇಲೆ ಗೊತ್ತಾಯಿತು. ನೋಡಿ, ಇದೆಲ್ಲ ಆಗ್ತಿರುವಾಗ ಭಾರತದ ಮಾಧ್ಯಮಗಳು ತಕ್ಷಣ ಸತ್ಯವನ್ನು ಅರಿತುಕೊಂಡು ಪರಿಸ್ಥಿತಿಯನ್ನು ರಿಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ವು. ಭಾರತಕ್ಕೆ ಪಾಕಿಸ್ತಾನ ಮೋಸ ಮಾಡ್ತು ಅಂತ. ಪಾಕಿಸ್ತಾನದ ಮಾಧ್ಯಮಗಳು ಪಾಕಿಸ್ತಾನದ ಸೈನ್ಯ ಕಾರ್ಗಿಲ್ನಲ್ಲಿ ಹೋಗಿ ಕೂತ್ಕೊಂಡಿದ್ದದ್ದು ನವಾಜ್ ಶರೀಫಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ವೋ ಅಂತ ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡೋದು. ಮುಷರ್ರಫ್ ನವಾಜ್ ಶರೀಫಿಗೆ ಮೋಸ ಮಾಡಿದ್ರ? ವಾಜಪೇಯಿಯವರು ನಮ್ಮ ದೇಶದಲ್ಲಿದ್ದಾಗ ಆಲ್ರೆಡಿ ಸೈನ್ಯ ಅಲ್ಲಿತ್ತ, ಬರೆಯೋದಕ್ಕೆ ಶುರು ಮಾಡಿದ್ವು. ಭಾರತೀಯ ಮಾಧ್ಯಮಗಳು ಆ ಯುದ್ಧದ ಮನಸ್ಥಿತಿಗೆ ತಯಾರು ಮಾಡಿದಂತೆ ಪಾಕಿಸ್ತಾನದ ಮಾಧ್ಯಮಗಳು ಮಾಡೋದಕ್ಕೆ ಆಗಲಿಲ್ಲ. ಸಿಚುವೇಶನ್ನೇ ಹಂಗಿತ್ತಲ್ಲಿ. ಹಾಗೆ ಶುರುವಾದಂಥ ಯುದ್ಧ ಅದು. ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಕಾರ್ಗಿಲ್ ಯುದ್ಧದ ಮೊಟ್ಟ ಮೊದಲ ಹುತಾತ್ಮ ಕ್ಯಾಪ್ಟನ್ ಸೌರಭ್ ಕಾಲಿಯಾ. ರೆಕ್ಕಿ ಮಾಡೋದಕ್ಕೆ ಹೋದಂಥ 21 ವರ್ಷದ ಪೆಟ್ರೋಲಿಂಗ್ ಮಾಡೋದಕ್ಕೆ ಹೋದಂಥ 21 ವರ್ಷದ ಆ ಕ್ಯಾಪ್ಟನ್ನನ್ನು ಮತ್ತು ಆತನ ಸಂಗಡಿಗರನ್ನು ಜೀವಂತವಾಗಿ ಸೆರೆ ಹಿಡಿದು ಚಿತ್ರಹಿಂಸೆ ಕೊಟ್ಟು 22 ದಿವಸ ಅಂದ್ಕೊಳ್ತೀನಿ. ಅದಾದ ನಂತರ ಪಾಕಿಸ್ತಾನದ ಸೇನೆ ಅವರ ಶವಗಳನ್ನು ವಾಪಸ್ ಕೊಡ್ತಲ್ಲ. ಭಾರತ ಅಂದ್ರೇನು, ಪಾಕಿಸ್ತಾನ ಅಂದ್ರೇನು ಅನ್ನೋದರ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅದರಲ್ಲಿ. ಸೌರಭ್ ಕಾಲಿಯಾ, ಆತನ ಕಣ್ಣು ಗುಡ್ಡೆ ಕೀಳಲಾಗಿತ್ತು. ಕಿವಿಯೊಳಗೆ ಕಾಯ್ದ ಕಬ್ಬಿಣದ ಸಲಾಕೆಯನ್ನು ತುರುಕಿದ್ರು. ಇಕ್ಕಳದಿಂದ ಒಂದೊಂದೇ ಹಲ್ಲುಗಳನ್ನು ಕೀಳಲಾಗಿತ್ತು. ಇಕ್ಕಳದಿಂದ ಆತನ ಉಗುರನ್ನು ಕೆತ್ತಿದ್ರು. ಆತನ ಮೈ ತುಂಬ ಸಿಗರೇಟ್ನಿಂದ ಸುಟ್ಟ ಗಾಯದ ಗುರುತುಗಳಿದ್ದವು. ಆ ಸ್ಥಿತಿಯಲ್ಲಿ ಸೌರಭ್ ಕಾಲಿಯಾ ಶವವನ್ನು ಪಾಕಿಸ್ತಾನದವರು ಭಾರತೀಯರಿಗೆ ವಾಪಸ್ ಕೊಡ್ತಾರೆ. ಟೈಗರ್ ಹಿಲ್ ಯುದ್ಧ ಆಗುತ್ತೆ. ಟೈಗರ್ ಹಿಲ್ಲನ್ನು ವಶಪಡಿಸಿಕೊಳ್ಳೋದಕ್ಕೆ ನಡೆದ ಕದನ. ಅದರಲ್ಲಿ ಭಾರತೀಯ ಸೈನಿಕರು ಪಾಕಿಸ್ತಾನದ 12 ಸೈನಿಕರನ್ನು ಕೊಲ್ತಾರೆ. ನಿಮ್ಮ ಸೈನಿಕರು ಸತ್ತೋಗಿದ್ದಾರೆ, ಬಂದು ಶವ ತಗೊಂಡೋಗಿ ಅಂದರೆ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದ್ಬಿಡ್ತು ಪಾಕಿಸ್ತಾನ. ಅವ್ರು ಯಾರೋ ಮುಜಾಹಿದ್ದೀನ್ಗಳು, ನಮ್ಮ ಸೈನಿಕರೇ ಅಲ್ಲ ಅಂದ್ಬಿಡ್ತು ಪಾಕಿಸ್ತಾನ. ಭಾರತೀಯ ಸೇನೆ 12 ಪಾಕಿಸ್ತಾನದ ಧ್ವಜಗಳನ್ನು ತಗೊಂಡೋಗುತ್ತಲ್ಲಿ ಟೈಗರ್ ಹಿಲ್ ಮೇಲೆ. ಪಾಕಿಸ್ತಾನದ ಸೈನಿಕರನ್ನು ಆ ಧ್ವಜಗಳಿಂದ ಸುತ್ತಲಾಗುತ್ತೆ, ಅವರ ಶವಗಳನ್ನು. ಕಾಶ್ಮೀರದಿಂದ ಮೌಲ್ವಿಗಳನ್ನು ಕರ್ಕೊಂಡು ಹೋಗ್ತಾರೆ. ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ದಫನ್ ಮಾಡಬೇಕು ಆ ಶವಗಳನ್ನು ಅಂತ. ಜೀವಂತವಾಗಿ ಸೆರೆ ಸಿಕ್ಕ ಸೌರಭ್ ಕಾಲಿಯಾರನ್ನು ಪಾಕಿಸ್ತಾನ ಹೇಗೆ ನಡೆಸಿಕೊಂಡಿತು, ಮೃತಪಟ್ಟ 12 ಜನ ಪಾಕಿಸ್ತಾನಿ ಸೈನಿಕರ ಶವಗಳೊಂದಿಗೆ ಭಾರತ ಹೇಗೆ ನಡೆದುಕೊಂಡಿತು, 2 ಸಂಸ್ಕೃತಿಗಳ ವ್ಯತ್ಯಾಸ ಗೊತ್ತಾಗೋದು ಅದರಲ್ಲಿ. 2 ಸಂಸ್ಕೃತಿಗಳ ವ್ಯತ್ಯಾಸ. ನಾನು ಹೆಸರು ಮರೆತು ಬಿಟ್ಟೆ. ಇನ್ನೊಬ್ಬ ಪಾಕಿಸ್ತಾನಿ ಹಿರಿಯ ಅಧಿಕಾರಿಯ ಶವ ರೆಡ್ ಕ್ರಾಸ್ ಸಂಸ್ಥೆಗೆ ಕೊಟ್ಟು, ರೆಡ್ ಕ್ರಾಸ್ ಸಂಸ್ಥೆ ಮೂಲಕ ಪಾಕಿಸ್ತಾನಕ್ಕೆ ಭಾರತ ವಾಪಸ್ ಕಳಿಸುತ್ತೆ. ಆತನನ್ನು ಕೊಂದ ಸೈನಿಕ ತುಕಡಿಯ ಕ್ಯಾಪ್ಟನ್ ಒಂದು ಲೆಟ್ರ್ ಬರೀತಾರೆ ಆ ಪತ್ರದಲ್ಲಿ ಆತನ ಕುಟುಂಬಕ್ಕೆ. ಈತ ಬಹಳ ವೀರಾವೇಶದಿಂದ ಹೋರಾಡದ, ಅಭಿನಂದನೆಗಳು ಅಂತ ಪಾಕಿಸ್ತಾನಿ ಸೈನಿಕನ ಹೆಣದ ಜೇಬಿನಲ್ಲೊಂದು ಪತ್ರ ಇಟ್ಟು ಕಳಿಸ್ತಾರೆ ರೀ ಭಾರತೀಯ ಸೈನಿಕರು, ಶಬಾಷ್ ಅಂತ.
ಅದು ಭಾರತದ ಸಂಸ್ಕೃತಿ, ಅದು ಪಾಕಿಸ್ತಾನದ ಸಂಸ್ಕೃತಿಯಲ್ಲಿನ ವ್ಯತ್ಯಾಸ. ದ್ಯಾಟ್ ಶೋಸ್ ವಾಟ್ ವಿ ಆರ್, ವಾಟ್ ದೇ ಆರ್ ಅಂತ. ಶತ್ರುತ್ವ, ಯುದ್ಧ, ಗುಂಡು ಹಾರಿಸೋದು, ಬಾಂಬ್ ಹಾಕೋದು ಅವೆಲ್ಲ ಬದುಕಿರುವ ತನಕ ಹೆಣದ ಜೊತೆಗೆ ಎಂಥ ಶತ್ರುತ್ವ ಅಂತ, ಹೆಣದ ಜೊತೆಗೆ ಎಂಥ ಶತ್ರುತ್ವ. ಅದೇ ಕಾರಣಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಭಾರತೀಯ ಸೇನೆ ಅನ್ನೋದು ಪ್ರಪಂಚದ ಅತ್ಯಂತ ನೈತಿಕ ಸೇನೆ, ಮೋಸ್ಟ್ ಮೊರಲ್ ಆರ್ಮಿ ಇನ್ ದ ವರ್ಲ್ಡ್. ಕಾರ್ಗಿಲ್ ಯುದ್ಧದ ಹುತಾತ್ಮ ಯೋಧರ ಪೈಕಿ ನನಗೆ ಇವತ್ತಿಗೂ ಕಣ್ಣು ಮುಚ್ಚಿದ್ರು ಅದರ ಕಲ್ಪನೆ ಮಾಡಿಕೊಳ್ಳುವಂಥದ್ದು ನಾನು ಗ್ರೆನೇಡಿಯರ್ ಯೋಗೀಂದರ್ ಯಾದವ್, ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್. ನಾನು ಸ್ವಾಮೀಜಿಗಳಲ್ಲಿ ಮನವಿ ಮಾಡಿಕೊಳ್ತೀನಿ, ಮುಂದಿನ ವರ್ಷ ಸಾಧ್ಯ ಆದರೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಆ ಮನುಷ್ಯನನ್ನು ಕರೆಸಿ ಒಂದು ತೆರೆದ ಜೀಪ್ನಲ್ಲಿ ಇಲ್ಲೊಂದು ಮೆರವಣಿಗೆ ಮಾಡಿಸಿ. ಪರಮವೀರ ಚಕ್ರ ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್. 23,000 ಸೈನಿಕರ ಹುತಾತ್ಮರಾಗಿದ್ದಾರೆ. ಇಲ್ಲಿ ತನಕ 21 ಸೈನಿಕರಿಗೆ ಮಾತ್ರ ಪರಮವೀರ ಚಕ್ರ ಸಿಕ್ಕಿರುವಂಥದ್ದು. ಬದುಕಿರುವಾಗ ಪರಮವೀರ ಚಕ್ರ ಸಿಗೋದಿದೆಯಲ್ಲ, ಒಬ್ಬ ಮನುಷ್ಯನಿಗೆ ಅದು ಪರಮವೀರ. ಬಹುತೇಕ ಪರಮವೀರ ಚಕ್ರಗಳ ಮರಣೋತ್ತರನೇ. ಆದರೆ ಒಬ್ಬ ಪರಮವೀರ ಚಕ್ರವನ್ನು ಪಡೆದಿರುವಂಥ ಸೈನಿಕ ನಮ್ಮೆದುರಿಗೆ ಜೀವಂತವಾಗಿದ್ದಾನೆ. ಆತ ತನ್ನ ಹೋರಾಟದ ಕಥೆಯನ್ನು ಹೇಳೋದಕ್ಕೆ ಜೀವಂತವಾಗಿದ್ದಾನೆ. ಅದನ್ನು ಹೆಂಗಾರು ಮಾಡಿ ಈ ಊರಿಗೆ ಕರೆಸಿ ಈ ಕಾರ್ಗಿಲ್ ವಿಜಯೋತ್ಸವ ಅನ್ನೋದು ಪಾವನ ಆಗುತ್ತೆ. ನಾವು ಸುಮ್ಮನೆ ವಿಷಯ ತಿಳ್ಕೊಂಡು ಮಾತಾಡೋದವರು ಅಷ್ಟೇ. ನಾವು ವಿಷಯ ತಿಳ್ಕೊಂಡು ಮಾತಾಡುವವರು, ಅವರು ಅನುಭವಿಸಿ ಮಾತನಾಡುವಂಥವರು. ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್ ತೋಲೋಲಿಂಗ್ ಪರ್ವತವನ್ನು ವಶಪಡಿಸಿಕೊಳ್ಳೋದಕ್ಕೆ ನಡೆದಂಥ ಯುದ್ಧದಲ್ಲಿ ಒಬ್ಬ ಸಿಪಾಯಿ ಆತ. ಮಕ್ಕಳು ಅರ್ಥ ಮಾಡ್ಕೋಬೇಕು, ಯಾಕೆ ನಾವಿಷ್ಟು ಸುರಕ್ಷಿತರಾಗಿದ್ದೀವಿ ಅಂದರೆ ಒಬ್ಬ ಸಿಪಾಯಿಯ ಶೌರ್ಯ ಎಂಥದ್ದು ಅನ್ನೋದಕ್ಕೆ ಅಲ್ಟಿಮೇಟ್ ಎಕ್ಸಾಂಪಲ್ ಇವತ್ತು ನಮ್ಮ ನಡುವೆ ಇರುವಂಥ ಯೋಗೀಂದರ್ ಸಿಂಗ್ ಯಾದವ್. ಆತ ಸೈನ್ಯಕ್ಕೆ ಸೇರಿಕೊಂಡಾಗ 17.5 ವರ್ಷ ಅವನಿಗೆ ವಯಸ್ಸು. ಉತ್ತರ ಪ್ರದೇಶದ ಮೂಲದ ಹುಡುಗ. ಆತನ ತಂದೆ ಸೈನಿಕರು. ಆ ತಂದೆಗೆ ರಿಟೈರ್ಡ್ ಸೋಲ್ಜರು 1965 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಆತ ಹೋರಾಡಿರ್ತಾರೆ. ಲಾಹೋರ್ ತನಕ ಹೋಗಿ ಭಾರತದ ತ್ರಿವರ್ಣ ಧ್ವಜವನ್ನು ಆತನ ತಂದೆ ನೆಟ್ಟಿರ್ತಾರೆ. ತಂದೆಗೆ ಹುಕ್ಕ ಸೇದೋ ಅಭ್ಯಾಸ. ಮಗನ ಹತ್ರ ಹುಕ್ಕ ಮಾಡಿಸ್ಕೊತಿರ್ತಾರೆ ಅವರು ಮಗ ಹುಕ್ಕ ಮಾಡಿ ಕೊಡುವಾಗಲೆಲ್ಲ ತಂದೆ ಅಕ್ಕಪಕ್ಕದ ತನ್ನ ಸ್ನೇಹಿತರ ಜೊತೆ ಕೂತ್ಕೊಂಡು 1965 ಯುದ್ಧದ ಕಥೆ ಹೇಳ್ತಿದ್ರಂತೆ. ಹೆಂಗೆ ಭಾರತೀಯ ಸೇನೆ ಪಂಜಾಬ್ನ ಗಡಿಯನ್ನು ದಾಟಿಕೊಂಡು ಲಾಹೋರ್ ಕಡೆ ಮುನ್ನುಗ್ಗಿತು. ಲಾಹೋರ್ ಹತ್ತತ್ರ ಬಂದಾಗ ನೀರಡಿಕೆ ಆಗಿದೆ ಅಂತ ಲಾಹೋರ್ ಹೊರವಲಯದ ಹಳ್ಳಿಗಳ ಓವರ್ಹೆಡ್ ಟ್ಯಾಂಕ್ಗಳಿರ್ತಾವಲ್ಲ, ಊರು ಹೊರಗಡೆ ಟ್ಯಾಂಕ್ಗಳು, ನೀರು ಕುಡಿಯೋದಕ್ಕೆ ಅಂತ ಅಲ್ಲಿನ ಪೈಪ್ ಹತ್ರ ಹೋದರೆ ಗ್ರಾಮಗಳನ್ನು ತೊರೆದು ಹೋಗೋದಕ್ಕಿಂತ ಮುಂಚೆ ಪಾಕಿಸ್ತಾನಿಗಳು ಆ ಟ್ಯಾಂಕಿಗೆಲ್ಲ ವಿಷ ಹಾಕಿ ಹೋಗಿದ್ರಂತೆ. ಭಾರತೀಯ ಸೈನಿಕರು ನೀರಡಿಸಿ ಬರ್ತಾರೆ, ಕುಡಿದ್ರೆ ಸತ್ತೋಗ್ತಾರೆ ಅಂತ. ಆ ಕಥೆಗಳನ್ನು ತಂದೆ ಹೇಳ್ತಾ ಇದ್ದರೆ ಈ ಸಣ್ಣ ಹುಡುಗನಿಗೆ ಅನ್ನಿಸ್ತಾ ಇತ್ತು, ದೊಡ್ಡವನಾದ ಮೇಲೆ ನಾನು ಮಿಲ್ಟ್ರಿಗೆ ಹೋಗ್ಬೇಕು ಅನ್ನಿಸ್ತಿತ್ತಂತೆ. ಆತನ ಅಣ್ಣ ಮಿಲ್ಟ್ರಿಗೆ ಹೋದರು. ಆತನ ಅಣ್ಣ ಮಿಲ್ಟ್ರಿಗೆ ಸೇರಿಕೊಂಡ್ರು. ಅಣ್ಣ ತಮ್ಮನಿಗೂ ಹೇಳ್ತಾರೆ, ನೀನು ಟ್ರೈ ಮಾಡು, ಭರ್ತಿಗೆ ಟ್ರೈ ಮಾಡು ಅಂತ. ಈತನಿಗೆ 17.5 ವರ್ಷ ಇದ್ದಾಗ ಅವ್ರ ಊರಿನಲ್ಲಿ ಮಿಲಿಟ್ರಿ ರಿಕ್ರೂಟ್ಮೆಂಟ್ ಕ್ಯಾಂಪೇನ್ ನಡೆಯುತ್ತೆ. ಅದಕ್ಕೆ ಭಾಗವಹಿಸೋದಕ್ಕೆ ಹೋಗ್ತೀನಿ ಅಂದರೆ ಅಪ್ಪ ಹೋಗಲಿ ಬಿಡು ಅಂದಂತೆ, ಅಮ್ಮ ಬೇಡ ಅಂದ್ರಂತೆ. ಅವರ ಹಿರಿಯ ಮಗ 15 ಪ್ರಯತ್ನಗಳ ನಂತರ 16ನೇ ಸಲ ಮಿಲಿಟ್ರಿಗೆ ಸೆಲೆಕ್ಟ್ ಆಗಿದ್ದರು. 17 ಸಲ ಟ್ರೈ ಮಾಡಿದರು ಮಿಲಿಟ್ರಿ ಭರ್ತಿಯ ರ್ಯಾಲಿಗಳಲ್ಲಿ, 16ನೇ ಸಲಕ್ಕೆ ಸೆಲೆಕ್ಟ್ ಆಗಿದ್ದರು. ಅಪ್ಪನಿಗೇನು ಇವನು ಟ್ರೈ ಮಾಡ್ತಿರಲಿ, 15 ಸಲಕ್ಕಾಗುತ್ತೋ 16 ಸಲಕ್ಕಾಗುತ್ತೋ ಆದಾಗ ನೋಡೋಣ ಅಂತ. ಬಟ್ ತಾಯಿಗೆ ಮಗ ಏನು ಅನ್ನೋದು ಗೊತ್ತು. ತಾಯಿ ಹೇಳ್ತಾರಂತೆ, ಇಲ್ಲ ಇವನು ಫಸ್ಟ್ ಟೈಮ್ ಹೋದರೆ ಸೆಲೆಕ್ಟ್ ಆಗೇ ಆಗ್ತಾನೆ ಇವನು ಅಂತ. ಮಗನ ಶೌರ್ಯ ತಾಯಿಗೆ ಗೊತ್ತಿತ್ತು. ಫಸ್ಟ್ ಟೈಮ್ ಹೋದರೆ ಸೆಲೆಕ್ಟ್ ಆಗಿಬಿಡ್ತಾನೆ ಇವನು, ಬೇಡ ಈಗಲೇ ಅಂದ್ರಂತೆ.
ಮಗ ಹೋದ, ಫಸ್ಟ್ ಟೈಮೇ ಸೆಲೆಕ್ಟ್ ಆದ. ಹಿ ವಾಸ್ 17.5, 17.5. ಒಂದೊಂದು ಸಲ ಯೋಚನೆ ಮಾಡ್ತೀನಿ ನಾನು, 17.5 ವರ್ಷ ಆಗಿದ್ದಾಗ ನಾವು ಉಳಿದವ್ರದ್ದು ಬಿಡಿ, ನೀವು ರೀಲ್ಸ್ ನೋಡ್ತಿರ್ತೀರೋ, ಯಾವ ಸಿನಿಮಾ ನೋಡ್ತಿರ್ತೀರೋ, ಹೀರೋಗೆ ಫ್ಯಾನ್ ಆಗಿರ್ತೀರೋ, ಹೀರೋಯಿನ್ ಫ್ಯಾನ್ ಆಗಿರ್ತೀರೋ, ಹೂ ಆ್ಯಮ್ ಐ ಟು ಜಡ್ಜ್ ಇಟ್? ನಾನೇನಾಗಿದ್ದೆ ಅಂತ ಯೋಚನೆ ಮಾಡಿದೆ. ಒಂದು ಮಿಲಿಟ್ರಿ ಭರ್ತಿಯ ರ್ಯಾಲಿಗೆ ಹೋಗಿ ಮಿಲಿಟ್ರಿಗೆ ಸೇರಿಕೊಂಡು ಒಂದು ರಣರಂಗದಲ್ಲಿ ನಿಲ್ಲುವ ಪ್ರಬುದ್ಧತೆಗೆ ನಾನು ಬಂದಿದ್ನಾ? ಐ ಆಮ್ ಅನೇಬಲ್ ಟು ಡಿಸೈಡ್. ಕಾರ್ಗಿಲ್ ಯುದ್ಧ ನಡೆದಾಗ ನನಗೆ SLC, ಆ ಯುದ್ಧದ ಹುರುಪಿನಲ್ಲಿ ಹುಬ್ಬಳ್ಳಿಯಲ್ಲಿ ಏರ್ಫೋರ್ಸ್ನ ರಿಕ್ರೂಟ್ಮೆಂಟ್ ರ್ಯಾಲಿ ನಡೆದಾಗ, ಏರ್ಮನ್ ಎಂಟ್ರೆನ್ಸ್ ಎಕ್ಸಾಮ್ ನಡೆದಾಗ ನಾವು ಹೋಗಿ ಎಕ್ಸಾಮ್ ಬರೆದಿದ್ದೆ ಅದನ್ನು. ಅಷ್ಟು ಹುರುಪಿನಲ್ಲಿದ್ವಿ ನಾವು ಕಾರ್ಗಿಲ್ ಯುದ್ಧ ನಡೆದಾಗ. ಗೊತ್ತಿಲ್ಲ ಮುಂದೆ ಏನಾಗ್ತಿತ್ತೋ ಬಿಡ್ತಿತ್ತೋ. ಬಟ್ 17.5 ವಯಸ್ಸಿನಲ್ಲಿ PUC ಫಸ್ಟ್ ಇಯರು, ಸೆಕೆಂಡ್ ಇಯರು, ನಾನು ನನ್ನ ಬರ್ಡೇಗೆ ಜೀನ್ಸ್ ಪ್ಯಾಂಟ್ ಸಿಕ್ಕಿಲ್ಲ ಅಂತ ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಾಯಿದ್ದೆ. ನಾನು ಕಾಲೇಜಿಗೆ ಒಂದು ದಿನಕ್ಕೆ 10 ರೂಪಾಯಿ ಪಾಕೆಟ್ ಮನಿ ಬೇಕು ಅಂತ ನಮ್ಮ ತಂದೆ ಜೊತೆಗೆ ಜಗಳ ಆಡ್ತಿದ್ದೆ. ನಾನು ಚಂದ ಬರವಣಿಗೆ ಇತ್ತು ನನಗೆ. ನಮ್ಮ ಕ್ಲಾಸ್ನಲ್ಲಿ ಯಾರ್ಯಾರೋ ಬಂದು ನನ್ನ ಹತ್ರ ಲವ್ ಲೆಟರ್ಗಳನ್ನು ಬರೆಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಹುಡುಗರಿಗೆ ಬರೆದು ಕೊಡೋದು. ಒಂದು ಪ್ಲೇಟ್ ಇಡ್ಲಿ ಕೊಡಿಸ್ತಿದ್ರು ನನಗೆ. ಅದನ್ನೇ ಸಾಧನೆ ಅಂದ್ಕೊಂಡು ಬಿಟ್ಟಿದ್ದೆ. ಆ ವಯಸ್ಸಿನಲ್ಲಿ ನಾವು ಅದನ್ನೆಲ್ಲ ಮಾಡ್ತಿದ್ದಾಗ, ನೀವುಗಳು ಇನ್ನೇನೋ ಮಾಡ್ತಾ ಇದ್ದಾಗ, ಬ್ರಿಗೇಡಿಯರ್ ಯೋಗೀಂದರ್ ಯಾದವ್ ಮಿಲಿಟ್ರಿ ಭರ್ತಿಯ ರ್ಯಾಲಿಗೆ ಸೇರಿಕೊಂಡು 1 ವರ್ಷದ ಟ್ರೈನಿಂಗ್ ಮುಗಿಸಿದ್ರು. 18.5 ವರ್ಷದಲ್ಲಿ ಮೊದಲನೇ ಸಲ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಆದ 2 ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಯಿತು. ಕಾರ್ಗಿಲ್ ಯುದ್ಧ ಅವಾಗಿನ್ನೂ 18.5 ವರ್ಷ. ಇವರು ಯುದ್ಧದ ಕಥೆಗಳನ್ನು ಕೇಳಿ ನಮಗೆ ಯಾವಾಗ ಯುದ್ಧಕ್ಕೆ ಕಳಿಸ್ತಾರೆ ಅಂತ ಚಡಪಡಿಸ್ತಿದ್ರಂತೆ. ಇವರು ಅಧಿಕಾರಿಗಳು ಡಿಸೈಡ್ ಮಾಡಿದ್ರು, ನೀನು ಬೇಡ ಈಗಲೇ ಯುದ್ಧಕ್ಕೆ, ಬ್ಯಾಟಲ್ ಪೋರ್ಟರ್ ಆಗು ಅಂತ. ಮುಂದೆ ಹೋದ ಸೈನಿಕ ತುಕಡಿಗಳಿಗೆ ಅವಶ್ಯಕ ವಸ್ತುಗಳನ್ನು ತಗೊಂಡು ಹೋಗೋ ಪೋರ್ಟರ್ ಆಗಿ ನೀನು 25-30 kg ವಸ್ತುಗಳನ್ನು ಹೊತ್ಕೊಂಡು ಒಂದು ಗುಂಪಿನಲ್ಲಿ ಹೋಗು ಕೊಟ್ಟು ಬಾ. ಆ ಕೆಲಸವನ್ನು ಯೋಗೀಂದರ್ ಸಿಂಗ್ ಯಾದವ್ ಅದೆಷ್ಟು ಶ್ರದ್ಧೆಯಿಂದ ಮಾಡಿದ್ರು ಅಂತಂದರೆ, ಟೋಲೋಲಿಂಗ್ ದಾಳಿಯ ಮುಹೂರ್ತ ಕೂಡಿ ಬಂದಾಗ CO ಸಾಬ್ ಕರೆದು ಕೇಳ್ತಾರೆ, ಒಂದು ಚಾನ್ಸ್ ಕೊಡ್ತೀನಿ, ಟ್ರೈ ಮಾಡ್ತೀಯಾ ಅಂತ. ಎಲ್ಲಿಲ್ಲದ ಹುರುಪು ಬಂದುಬಿಡುತ್ತೆ ಈ ಮನುಷ್ಯನಿಗೆ. 21 ಜನರ ತುಕಡಿಯ ಭಾಗವಾಗಿ ಗನ್ ಹಿಡ್ಕೊಂಡು ಹೋಗ್ತಾರೆ ಮೇಲೆ. ಅಂಥ ಶೌರ್ಯದ ಕಥೆಯನ್ನು ನಾನು ಫಸ್ಟ್ ಪರ್ಸನ್ ಅಕೌಂಟನ್ನು ಲೈಫ್ನಲ್ಲಿ ಇನ್ನೂ ತನಕ ಕೇಳಿಲ್ಲ. 21 ಜನರ ತುಕಡಿಯ ಭಾಗವಾಗಿ ಹೋಗ್ತಾರೆ. ಒಂದು ಕಡೆ ಕಡಿದಾದ ಬೆಟ್ಟ ಬರುತ್ತೆ. ಆ ಕಡಿದಾದ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡ್ತಾರೆ. ಮೊದಲು 7 ಜನ ಹತ್ತಾರೆ. ಆ 7 ಜನದಲ್ಲಿ ಯೋಗೀಂದರ್ ಸಿಂಗ್ ಯಾದವ್ ಕೂಡ ಒಬ್ಬರು. 7 ಜನ ಹತ್ತಿ 8ನೇವನು ಮೇಲೆ ಬರಬೇಕು ಅನ್ನೋಷ್ಟೊತ್ತಿಗೆ ಮೇಲಿನಿಂದ 2 ಕಡೆಯಿಂದ ಗುಂಡಿನ ದಾಳಿ ಶುರುವಾಗುತ್ತೆ. 2 ಕಡೆಯಿಂದ ಗುಂಡಿನ ದಾಳಿ. ನೋಡ್ತಾ ಇದ್ದಂತೆ ಇವರ ಜೊತೆಗಿರೋರೆಲ್ಲ ಸತ್ತೋಗ್ಬಿಡ್ತಾರೆ. ಆ ಸಾವುಗಳನ್ನು ಆತ ವ್ಯಕ್ತಿ ವಿವರಿಸುವುದನ್ನು ನೋಡ್ಬೇಕು ನೀವು. ಇವರ ಜೊತೆಗಿದ್ದಂಥ ಕಮಾಂಡಿಂಗ್ ಆಫೀಸರ್ ಕಾಲಿಗೆ ಏಟಾಗುತ್ತೆ. ಯೋಗೀಂದರ್, ನನ್ನ ಕಾಲಿಗೆ ಏಟಾಗಿದೆ, ಪಟ್ಟಿ ಕಟ್ಟು ಅಂತಾರವರು ಗುಂಡು ಹಾರಿಸ್ತಾ. ಪಟ್ಟಿ ಕಟ್ತಾ ಇವ್ರು ಕೇಳ್ತಾರೆ, ಬಿಗಿ ಆಯ್ತಾ ಅಂತ. ಮೊದಲನೇ ಸಲ ಹ್ಞೂ ಅಂತಾರೆ, ಇನ್ನೊಂದು ಸ್ವಲ್ಪ ಕಟ್ಟು ಅಂತಾರೆ, 3ನೇ ಸಲ ಉತ್ತರ ಬರೋದಿಲ್ಲ. ಗುಂಡು ಅವ್ರ ತಲೆ ಸಿಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಇವರ ಎಡಗಡೆ ಇದ್ದಂಥ ಇವರ ರೂಮ್ಮೇಟು CO ಸಾಬ್ಗೆ ಗುಂಡು ಬಿತ್ತು ಅಂತಾರೆ. ಹಾಂ ಅನ್ನೋವಷ್ಟರಲ್ಲಿ ಎಡಗಡೆ ಇರುವಂಥ ರೂಮ್ಮೇಟಿಗೆ ಗುಂಡು ಬಿತ್ತು. ಹಿಂದಿನ ಬಂಡೆ ಹಿಂದೆ ಅವಿತಿಟ್ಟುಕೊಂಡಂಥ ಒಬ್ಬ ಸೈನಿಕ, ಇವರದೇ ತಿಕ್ಕುಡಿಯ ಸೈನಿಕ, ಎದ್ದು ಇವ್ರ ಕಡೆ ಓಡಿ ಬರ್ತಾ ಇದ್ದರೆ RPG ಅಂತ ಸಿಡಿಸ್ತಾರೆ, ಗ್ರೆನೇಡ್ ರೀತಿಯದ್ದು. ಅದನ್ನು ಸಿಡಿಸಿ ಅದರ ಒಂದು ಸ್ಪ್ಲಿಂಟರ್ ಆತನ ಕುತ್ತಿಗೆಯನ್ನು ಹೆಂಗೆ ಸೀಳ್ಕೊಂಡು ಹೋಗುತ್ತೆ ಅಂದರೆ, ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್ ಹೇಳ್ತಾರೆ, ಆತನ ರುಂಡ ಹಾರಿ ಪಕ್ಕಕ್ಕೆ ಬಿತ್ತು. ರುಂಡವಿಲ್ಲದ ಮುಂಡ ಈ ದೇಹ 3-4 ಹೆಜ್ಜೆ ಮುಂದೆ ಬಂತು, ಅದಕ್ಕಷ್ಟೇ ಅದು ಅಂತ ಮುಂದೆ ಬಂದು ಅದರಿಂದ ಕೆಳಗೆ ಕೊಲ್ಯಾಪ್ಸ್ ಆಗಿಬಿತ್ತು. 7 ಜನ ಬೆಟ್ಟ ಹತ್ಕೊಂಡು ಹೋಗಿದ್ದಾರೆ, 6 ಜನ ಸತ್ತೋದ್ರಲ್ಲಿ.
ಯೋಗೀಂದರ್ ಸಿಂಗ್ ಯಾದವ್ 6 ಹೆಣಗಳ ಮಧ್ಯದಲ್ಲಿ ಮಲ್ಕೊಳ್ತಾರೆ. ಮೇಲಿರುವ ಪಾಕಿಸ್ತಾನಿ ತುಕಡಿಗೆ ಮೇಲೆ ಬಂದವರೆಲ್ಲರೂ ಸತ್ತು ಹೋದರು ಅಂತ ಗೊತ್ತಾಗತ್ತೆ. ಕೆಳಗಿಳಿದು ಬರ್ತಾರೆ ಒಬ್ಬೊಬ್ಬರೇ ಸೈನಿಕರು. ನೋಡಿ ಆ ಸಿಚುವೇಶನನ್ನು. ಕೆಳಗಿಳಿದು ಬಂದು ಬಿದ್ದಿರುವ ಭಾರತೀಯ ಸೈನಿಕರ ಶವಗಳಿಗೆ ಗುಂಡು ಹೊಡೆದು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಸತ್ತಿದಾರೋ ಇಲ್ವೋ ಅಂತ. ಒಂದು ಕಡೆಯಿಂದ ಗುಂಡು ಹೊಡ್ಕೊಂಡು ಬರ್ತಾರೆ. ಇವರ ಜೊತೆಗಾರರ ಶವಗಳು ಪಾಕಿಸ್ತಾನಿ ಸೈನಿಕರ ಗುಂಡಿನ ಹೊಡೆತಕ್ಕೆ ಮೇಲೆ ಪುಟದು ಬೀಳ್ತಿದ್ವಂತೆ. ಒಂದೊಂದು ಗುಂಡು ಹೊಡೆದಾಗಲೂ ಸತ್ತಿರುವುದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಬಂದವರು. ಯೋಗೀಂದರ್ ಸಿಂಗ್ ಯಾದವ್ ಗೊತ್ತಾಯ್ತು, ಇನ್ನು ಮುಗೀತು ನನ್ನ ಕತೆ, ಸತ್ಯ ನಾನು ಅಂತ. ಹತ್ತಿರ ಗನ್ನಿಲ್ಲ, ಏನಾದರೂ ಮಾಡಬೇಕು ಅಂದರೆ. ಶವಗಳ ಮಧ್ಯದಲ್ಲಿ ಮಲ್ಕೊಂಡಿರೋದು. ಅರ್ಧ ಕಣ್ಣು ತಕ್ಕೊಂಡು ಪಾಕಿಸ್ತಾನಿ ಸೈನಿಕರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಮಲ್ಕೊಂಡಿರ್ತಾರೆ. ಒಬ್ಬ ಸೈನಿಕ ಒಂದೊಂದೇ ಹೆಜ್ಜೆ ಮುಂದೆ ಬಂದ. ಮೊದಲು ಒಬ್ಬನಿಗೆ ಗುಂಡು ಹೊಡೆದು ಖಚಿತಪಡಿಸಿಕೊಂಡ, ಎರಡನೇ ಅವನಿಗೆ ಗುಂಡು ಹೊಡೆದು ಖಚಿತಪಡಿಸಿಕೊಂಡ, ಮೂರನೇ ಅವನಿಗೆ ಗುಂಡು ಹೊಡೆದು ಖಚಿತಪಡಿಸಿಕೊಂಡ, ನಾಲ್ಕನೇ ಅವರು ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್. ಆ ಪಾಕಿಸ್ತಾನಿ ಸೈನಿಕನಿಗೆ ಏನನ್ನಿಸ್ತೋ ಏನೋ, ಉಳಿದ ಎಲ್ಲರ ಶವಗಳಿಗೆ ಎದೆಗೆ ಮತ್ತು ತಲೆಗೆ ಗುಂಡು ಹೊಡೆದಿದ್ದಂಥ ಆ ಸೈನಿಕ ಯೋಗೀಂದರ್ ಸಿಂಗ್ ಯಾದವ್ ಕೈಗೆ ಗುಂಡು ಹೊಡೆದಂತೆ. ಕೈಗೆ, ಒಂದು ಕೈಗೆ 3 ಗುಂಡು, ಆ ನಂತರ 2 ಕಾಲುಗಳಿಗೆ 2 ಗುಂಡು ಹೊಡೆದಂಥವನು. ಗುಂಡಿನ ಹೊಡೆತದ ಚೀತ್ಕಾರ ಕೂಡ ಬಾಯಲ್ಲಿ ಬರಂಗಿಲ್ಲ. ಹೆಣದಂತೆ ಬಿದ್ದಿರಬೇಕು, ಬಿದ್ಕೊಂಡಿದ್ದ ಈ ಮನುಷ್ಯ. 3 ಗುಂಡುಗಳನ್ನು ಕೈಗೆ ಹೊಡೆದಾಗ ನನ್ನ ಕೈ ನನಗೆ ಅಂಟ್ಕೊಂಡಿದೆಯೋ ಇಲ್ವೋ, 2 ಗುಂಡುಗಳನ್ನು 2 ಕಾಲಿಗೆ ಹೊಡೆದಾಗ ನನ್ನ ಕಾಲುಗಳು ನನ್ನ ಅಂಟ್ಕೊಂಡಿದ್ದಾವೋ ಇಲ್ವೋ ಸಂಶಯ ಬರ್ತಿತ್ತಂತೆ. ಬಟ್ ಬಾಯಿಯಿಂದ ಒಂದು ಚೀತ್ಕಾರ ಬರಂಗಿಲ್ಲ. ಹಾಗೆ ಹೊಡೆದಂಥ ಸೈನಿಕ ವಾಪಸ್ ಹೋದ. ಇವರಿಗೆ ಒಂದು ಅಶರೀರ ವಾಣಿ ಕೇಳ್ದಂಗಾಯಿತು. ಅಶರೀರ ವಾಣಿ ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ನೀವು ಯೋಗೀಂದರ್ ಯಾದವ್ ಅವರ ಜೊತೆಗೆ ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಅರ್ಧ ಶೌರ್ಯ ಅರ್ಧ ಆಧ್ಯಾತ್ಮದ ಮಾತುಗಳು, ಅರ್ಧ ಶೌರ್ಯ ಅರ್ಧ ಆಧ್ಯಾತ್ಮದ ಮಾತುಗಳು. ಅವ್ರು ಹೇಳ್ತಾರೆ, ನನ್ನ ಜೊತೆಗಾರರ ಶವಗಳ ಎಲ್ಲ ಶವಗಳ ಎದೆಗೆ ಮತ್ತು ತಲೆಗೆ ಹೊಡೆದಂಥ ಪಾಕಿಸ್ತಾನದ ಶತ್ರು ನನಗೆ ಬರೀ ಕಾಲು ಮತ್ತು ಕೈಗೆ ಯಾಕೆ ಹೊಡೆದ? ನನ್ನ ಪ್ರಾಣ ಉಳಿದಿದೆ ಅಂದರೆ ಇದಕ್ಕೇನೋ ಪರ್ಪಸ್ ಇದೆ ಅಂತ ಅಶರೀರ ವಾಣಿ ಕೇಳಿಸುತ್ತವ್ರಿಗೆ. ನೀನು ಬದುಕಿರೋದಕ್ಕೊಂದು ಉದ್ದೇಶ ಇದೆ, ಆ ಉದ್ದೇಶ ಈಡೇರಬೇಕಾಗಿದೆ ಅಂತ. ಬದುಕಿರುವುದಕ್ಕೊಂದು ಉದ್ದೇಶ ಇದೆ, ಉದ್ದೇಶ ಈಡೇರಬೇಕಾಗಿದೆ ಅಂತ ಅಶರೀರ ವಾಣಿ ಕೇಳ್ದಂಗೆ ಆಯ್ತಂತೆ. ಎದ್ದು ಗನ್ ಹುಡುಕಬೇಕು. ಒಂದು ಕೈ ಕೆಲಸ ಮಾಡ್ತಾ ಇಲ್ಲ, 3 ಗುಂಡು ಬಿದ್ದಿದ್ದಾವೆ. 2 ಕಾಲುಗಳು ಎತ್ತಿಡೋದಕ್ಕಾಗ್ತಿಲ್ಲ, 2 ಗುಂಡುಗಳು ಬಿದ್ದಿದ್ದಾವೆ. ಗುಂಡು ಬೀಳದೇ ಇರೋ ಜಾಗ ಅಂದರೆ ಎದೆ, ಹೊಟ್ಟೆ ಮತ್ತು ತಲೆ ಮತ್ತು ಒಂದು ಕೈ. ಗನ್ನಿಗಾಗಿ ತಡಕಾಡ್ತಾ ಇದ್ದರೆ ಪಾಕಿಸ್ತಾನದ ಇನ್ನೊಬ್ಬ ಸೈನಿಕ ಬರ್ತಾನೆ, ಎಲ್ಲರೂ ಸತ್ತಿದಾರೋ ಇಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ. ಆತ ಕೂಡ ಬಂದು ಯೋಗೀಂದರ್ ಸಿಂಗ್ ಯಾದವ್ ಮುಂದೆ ನಿಂತ್ಕೊಂಡ. ಆತ ಎದೆಗೆ ಗುರಿ ಇಟ್ಟ, ಬಂದೂಕಿನ ಗುರಿಯನ್ನು ಎದೆಗೆ ಇಟ್ಟನಂತೆ. ಇನ್ನು ಸತ್ತೆ ಅನಿಸುತ್ತೆ ಇವ್ರಿಗೆ, ಇನ್ನು ಸತ್ತೆ ಅಂತ ಅನಿಸುತ್ತೆ. AK-47 ಟ್ರಿಗರನ್ನು ಯೋಗೀಂದರ್ ಸಿಂಗ್ ಯಾದವ್ರ ಎದೆಗೆ ಗುರಿ ಇಟ್ಟು ಒಂದು ಹೊಡೆದ್ರೆ ಗುಂಡು ಬಿತ್ತು ಎಡಗಡೆ ಎದೆಗೆ, ಹೃದಯದ ಮೇಲೆ. ಸತ್ತೆಯನ್ನು ಅಂದ್ಕೊಂಡ್ರು, ಪ್ರಾಣ ಹೋಗಿದೆ ನಮ್ಮದು ಅಂದ್ಕೊಂಡ್ರು. ಮತ್ತೆ ನೋಡ್ಕೋತಾರೆ. ಸ್ವಲ್ಪ ಯುದ್ಧ ಶುರುವಾಗೋದಕ್ಕಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ಯಾಂಟಿನ ಹಿಂದಿನ ಜೇಬಿನಲ್ಲಿದ್ದ ಪರ್ಸ್ ತೆಗೆದು ಕಿಸದಲ್ಲಿ ಮೇಲಿನ ಜೇಬಲ್ಲಿ ಇಟ್ಕೊಂಡಿದ್ರು ಅವರು. ಆ ಪರ್ಸ್ನಲ್ಲಿ 5 ರೂಪಾಯಿ ಕಾಯಿನ್ ಇದ್ವಂತೆ. 5 ರೂಪಾಯಿ ಕಾಯಿನು. AK-47 ಗುಂಡು ಆ ಕಾಯಿನ್ ಬಿಡೋದು ಪಕ್ಕಕ್ಕೆ ಹೋಗಿತ್ತು. ಆ ಅಶರೀರವಾಣಿ ಮತ್ತೆ ಕೇಳಿಸ್ದಂಗೆ ಆಯ್ತಂತೆ ಯೋಗೀಂದರ್ ಸಿಂಗ್ ಯಾದವ್ರಿಗೆ. ಈಗ ಯಾಕೆ ಉಳಿತು ಗೊತ್ತಾ ನಿನ್ನ ಪ್ರಾಣ ಅಂತ? ಒಂದು ದೊಡ್ಡ ಉದ್ದೇಶ ಈಡೇರಿಕೆಗಾಗಿ ನಿನ್ನ ಪ್ರಾಣ ಉಳಿದಿದೆ ಅಂತ. ಎದೆಗೆ ಗುಂಡು ಹೊಡೆದ ಪಾಕಿಸ್ತಾನಿ ಸೈನಿಕ ಆ ಕಡೆ ತಿರುಗಿ ಹೋಗ್ತಾ ಇರ್ತಾನೆ. ಇವ್ರ ಹತ್ರ ಒಂದು ಹ್ಯಾಂಡ್ ಗ್ರೆನೇಡ್ ಇರುತ್ತೆ, ಒಂದು ಕೈ ಮಾತ್ರ ಸರಿಯಾಗಿರೋದು. ಹ್ಯಾಂಡ್ ಗ್ರೆನೇಡ್ನ ಪಿನ್ ತೆಗೆದು ಅದಕ್ಕೆ ಎಸೆದ್ರೆ ಪಾಕಿಸ್ತಾನಿ ಸೈನಿಕನಿಗೆ
ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಹುಡಿ ಹಾಕ್ಕೊಂಡಿರ್ತಾರಲ್ಲ, ಜಾಕೆಟ್ ಹಿಂದ್ಗಡೆ ತಲೆ ಮೇಲೆ ಹಾಕ್ಕೊಳ್ಳೋ ಕ್ಯಾಪ್ ಇರುತ್ತೆ, ಆ ಕ್ಯಾಪ್ ಹಿಂದ್ಗಡೆ ಬಿದ್ದಿರುತ್ತಲ್ಲ, ಅದರಲ್ಲಿ ಹೋಗಿ ಬೀಳುತ್ತಾ ಗ್ರೆನೇಡು. ಗಾಬರಿಯಿಂದ ಪಾಕಿಸ್ತಾನಿ ಸೈನಿಕ ತಿರುಗಿ ನೋಡುವಷ್ಟರಲ್ಲಿ ಆ ಗ್ರೆನೇಡ್ ಬ್ಲಾಸ್ಟ್ ಆಗಿ ಆತನ ಅರ್ಧ ದೇಹ ಇವ್ರ ಮೇಲೆ ಬಿತ್ತಂತೆ, ಅರ್ಧ ದೇಹ. ಆವಾಗ ಪಾಕಿಸ್ತಾನಿ ಸೈನಿಕರಿಗೆ ಅರ್ಥ ಆಗುತ್ತೆ, ಇಲ್ಲಿ ಯಾರೋ ಬದುಕಿದ್ದಾರೆ ಇನ್ನೂ ಅಂತ. ಆ ರೀತಿ ಯುದ್ಧವನ್ನು ಮಾಡಿ ಗಂಭೀರವಾಗಿ ಗಾಯಗೊಂಡು ತಿಂಗಳುಗಟ್ಟಲೆ ಚಿಕಿತ್ಸೆ ಪಡೆದು ಪರಮವೀರ ಚಕ್ರವನ್ನು ಪಡೆದಂಥ ವೀರ ಯೋಧ. ಆಗ ಆತನಿಗೆ ವಯಸ್ಸು 19 ವರ್ಷ. ಆಗ ಆತನಿಗೆ ಏನು ಮಾಡ್ತಾ ಇದ್ವಿ ನಾವು? ನಮಗೆ 19 ವರ್ಷ ಆದಾಗ ಯಾವ ಪ್ರಬುದ್ಧತೆ ಇತ್ತು ನಮಗೆ? ಸೈನ್ಯಕ್ಕೆ ಸೇರಿ ದೇಶಕ್ಕಾಗಿ ದುಡಿಯುವುದು ಒತ್ತಟ್ಟಿಗೆ ಹೋಗಲಿ, ಅಟ್ಲೀಸ್ಟ್ ತಂದೆ ತಾಯಿ ಮೇಲೆ ಡಿಪೆಂಡೆಂಟ್ ಆಗದೇ ಇರುವಂಥ ಸ್ವಾವಲಂಬನೆಯನ್ನಾದರೂ ನಾವು ಗಳಿಸಿಕೊಂಡಿದ್ವಾ ನಮ್ಮ 19ನೇ ವಯಸ್ಸಿನಲ್ಲಿ?